ಲಯನ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಲಯನ್ಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಸಾಧನೆ ಮಾಡಿದ್ದಾರೆ ಎಂದು ಕಾಲೇಜಿನ ಆಡಳಿತಾಧಿಕಾರಿ ಚಂದ್ರೇಗೌಡ ಪೊಲೀಸ್ ಪಾಟೀಲರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಕಾಲೇಜಿನ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಎಂದು ಅವರು ತಿಳಿಸಿದರು. ಕ್ಲಬ್ ಮತ್ತು ಲಯನ್ಸ್ ಚಾರಿಟಬಲ್ ಟ್ರಸ್ಟಿನ ಅಡಿಯಲ್ಲಿ ನಡೆಯುತ್ತಿರುವ ಲಯನ್ಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ 2025-26 ಸಾಲಿನ ಫಲಿತಾಂಶ ತುಂಬ ಚೆನ್ನಾಗಿ ಬಂದಿದೆ. ಅದು ಮುಖ್ಯವಾಗಿ ಹೇಳೋದಾಗಿದ್ದರೆ ಆರ್ಟ್ಸ್ನಲ್ಲಿ 78% ರಿಸಲ್ಟ್ ಆಗಿದೆ. ಹಾಗೆ ಕಾಮರ್ಸ್ನಲ್ಲಿ ಕೂಡ 78% ರಿಸಲ್ಟ್ ಆಗಿದೆ. ಹಾಗೆ ಸೈನ್ಸಲ್ಲಿ 78% ರಿಸಲ್ಟ್ ಆಗಿದೆ. ಮತ್ತು ನಮ್ಮಲ್ಲಿ ಈ ವರ್ಷ ವಿಶೇಷವಾಗಿ 12 ಜನ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. 6 ಜನ ಸೈನ್ಸ್ನಲ್ಲಿ ಡಿಸ್ಟಿಂಕ್ಷನ್ ತೊಗೊಂಡಿದ್ದಾರೆ. ಕಾಮರ್ಸ್ನಲ್ಲಿ 3 ಜನ ಡಿಸ್ಟಿಂಕ್ಷನ್ ಆಗಿದೆ. ಆರ್ಟ್ಸ್ನಲ್ಲಿ 3 ಜನ ಡಿಸ್ಟಿಂಕ್ಷನ್ ಆಗಿದೆ. ಒಟ್ಟು 12 ಜನ ಡಿಸ್ಟಿಂಕ್ಷನ್ ಆಗಿದ್ದಾರೆ. ಸೈನ್ಸ್ನಲ್ಲಿ ದೀಕ್ಷಾ ಅನ್ನುವಂಥ ವಿದ್ಯಾರ್ಥಿನಿ 565 ಅಂಕಗಳನ್ನು ತಗೊಂಡು 94.16% ಶೇಕಡಾವಾರು ಫಲಿತಾಂಶವನ್ನು ಪಡ್ಕೊಂಡು ಇಡೀ ಕಾಲೇಜಿಗೆ ಅತಿ ಹೆಚ್ಚು ಅಂಕ ತಗೊಂಡಂಥ ವಿದ್ಯಾರ್ಥಿನಿ ದೀಕ್ಷಾ ಆಗಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಆಡಳಿತಾಧಿಕಾರಿಗಳ ಪರವಾಗಿ ಹಾಗೂ ಅಧ್ಯಕ್ಷರ ಪರವಾಗಿ ಮತ್ತು ಪ್ರಿನ್ಸಿಪಾಲ್ರ ಪರವಾಗಿ ಮತ್ತು ಕಾರ್ಯದರ್ಶಿಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಆರ್ಟ್ಸ್ನಲ್ಲಿ ಸುರೇಶ್ ಅನ್ನುವಂಥ ವಿದ್ಯಾರ್ಥಿ 559 ಅಂಕಗಳನ್ನು ತಗೊಂಡು 93.16% ಮಾಡಿಕೊಂಡಿದ್ದಾರೆ. ಹಾಗೆ ದುರ್ಗಮ್ಮ ಅನ್ನುವಂಥ ವಿದ್ಯಾರ್ಥಿನಿ ಆರ್ಟ್ಸ್ನಲ್ಲಿ 524 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಪ್ರಜ್ವಲ್ ಅನ್ನುವಂಥ ವಿದ್ಯಾರ್ಥಿ 510 ಅಂಕಗಳನ್ನು ಪಡೆದಿದ್ದಾರೆ. ಇನ್ನು ಕಾಮರ್ಸ್ನಲ್ಲಿ ಅಂಜಮ್ಮ ಅನ್ನುವಂಥ ವಿದ್ಯಾರ್ಥಿನಿ 533 ಅಂಕಗಳನ್ನು ತಗೊಂಡು ಕಾಲೇಜಿಗೆ ಟಾಪರ್ ಆಗಿದ್ದಾರೆ. ಹಾಗೆ ದಿವ್ಯಾ ಬಿ 531 ಅಂಕಗಳನ್ನು, ಹಾಗೆ ದುರ್ಗಾ 511 ಅಂಕಗಳನ್ನು ತಗೊಂಡಿದ್ದಾರೆ. ಅದ್ರ ಜೊತೆಗೆ ಮತ್ತು ತಿರುಮಲ ಅನ್ನುವಂಥ ವಿದ್ಯಾರ್ಥಿ ಸೈನ್ಸಲ್ಲಿ 550 ಅಂಕಗಳನ್ನು ತಗೊಂಡಿದ್ದಾನೆ. ಹಾಗೆ ಅಂಜಲಿ ಅನ್ನುವಂಥ ವಿದ್ಯಾರ್ಥಿನಿ 542, ಹಾಗೆ ರಕ್ಷಿತ್ ಅನ್ನುವಂಥ ಸ್ಟೂಡೆಂಟ್ 518, ಹಾಗೆ ಸಹನಾ 519, ಕಾವೇರಿ 510 ಅಂಕಗಳನ್ನು ತಗೊಂಡು ಅಂದರೆ 12 ಜನ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿ ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಮತ್ತು ಅವರೆಲ್ಲರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ನಾನು ಆಡಳಿತ ಮಂಡಳಿಯ ಪರವಾಗಿ ತಿಳಿಸ್ತೇನೆ. ಇದಕ್ಕೆಲ್ಲ ಮುಖ್ಯವಾಗಿ ಕಾರಣ ನಮ್ಮಲ್ಲಿರುವಂಥ ಎಲ್ಲ ಉಪನ್ಯಾಸಕರು ಮತ್ತು ಪ್ರಿನ್ಸಿಪಾಲ್ರು ಮತ್ತು ವಿಶೇಷವಾಗಿ ಆಡಳಿತ ಮಂಡಳಿಯವರ ಸಹಾಯ ಸಹಕಾರ ಮತ್ತು ಮಾರ್ಗದರ್ಶನದ ಅಡಿಯಲ್ಲಿ ಇಂಥ ಒಂದು ಒಳ್ಳೆಯ ರಿಸಲ್ಟ್ ತಂದಿದೆ ಮತ್ತು ಬಂದಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಅನ್ನಿಸ್ತು.